ಅದು ವಿಚಾರ ಬೇರೆ. ಅದಾದ್ಮೇಲೆ ಇನ್ನೊಂದು ಕೇಸು, ಸುಪ್ರೀಂ ಕೋರ್ಟ್ ಒಂದು ಕಮಿಟಿಯನ್ನು ಮಾಡುತ್ತೆ, ಎಕ್ಸ್ ಜಸ್ಟಿಸ್ ನನ್ನ ಇಟ್ಕೊಂಡು ಒಂದು ಕಮಿಟಿಯನ್ನ ಹಾಕುತ್ತೆ. ಏನಂತ, ಜನವರಿ 5 ಒಳಗಡೆ ನೀವು ನಮಗೆ ಅಲ್ಲಿ ಆಂಧ್ರ ರಾಜ್ಯಕ್ಕೆ ಬಾರ್ಡರ್ ಏನನ್ನ ಡಿಸ್ಪ್ಯೂಟ್ ಇದ್ರೆ ಅದನ್ನ ಮತ್ತೆ ಈ ಮೈನಿಂಗ್ ಉಲ್ಲಂಘನೆ ಆಗಿದೆನಾ ಇಲ್ಲ, ಯಾವ ರೀತಿಯಲ್ಲಿ ಆಗಿದೆ, ನೀವು ಒಂದು ಸರ್ವೆ ಮಾಡ್ಬೇಕಂತ ಹೇಳ್ತಾರೆ. ಮೊನ್ನೆ ಅವರೆಲ್ಲ ಬಳ್ಳಾರಿಗೆ ಬಂದು ಸರ್ವೆ ನಡೆಯುತ್ತೆ. ಸರ್ವೆ ನಡೆದಂತ ಇದರಲ್ಲಿ ಆ ಸರ್ವೆ ರಿಪೋರ್ಟ್ ಸೋರಿಕೆ ಆಗುತ್ತೆ. ಸೋರಿಕೆ ಆಗಿ ಈ ಏನು ಓಬ್ಲಾಪುರಂ ಮೈನಿಂಗ್ ಕಂಪ್ನಿದು ಲೀಸ್ ಬಾರ್ಡರ್ ಏನಿದೆ ಅದು ಆಂಧ್ರಕ್ಕೆ ಸ್ವಲ್ಪ ಸೇರಿಸಿದ್ದಾರೆ, ಕರ್ನಾಟಕ ಲೀಸ್ ಬಾರ್ಡರ್ನ ಆಂಧ್ರಕ್ಕೆ ಸ್ವಲ್ಪ ದೊಬ್ಬಿದ್ದಾರೆ. ಮತ್ತೆ ಇನ್ನೊಂದು ಕಂಪ್ನಿ ಏನೋ ಕಂಪ್ನಿ ಹೆಸರುಗಳಿದೆ ನನಗೆ ಗೊತ್ತಿಲ್ಲ, ಅದು ಸೋರಿಕೆ ಆಗಿರೋದು ಮಾಧ್ಯಮದ ಮೂಲಕನೇ ನಾನು ನೋಡಿರೋಂಥದ್ದು. ಅದು ಜನವರಿ 5 ಇವರಿಗೆ ಕೋರ್ಟ್ಗೆ ಸಬ್ಮಿಟ್ ಆಗುತ್ತೆ. ಕೋರ್ಟಿಗೆ ಸಬ್ಮಿಟ್ ಆದ್ಮೇಲೆ ಅದು ಕೋರ್ಟ್ ಈಗ ಫಾಸ್ಟ್ ಟ್ರ್ಯಾಕ್ ಬೇಸಿಸ್ ಅಲ್ಲಿ ಈ ಕೇಸ್ನ ಮುಗಿಸ್ಬೇಕಂತ ಹೇಳಿ ಕೋರ್ಟ್ ನೋಡ್ತಿದೆ. ಇದೆಲ್ಲ ಪಬ್ಲಿಕ್ ಅಲ್ಲಿ ಮೀಡಿಯಾದಲ್ಲಿ ದೊಡ್ಡ ಹೈಲೈಟ್ ಆಗುತ್ತೆ. ಇದು ಹೈಲೈಟ್ ಆಗಬಾರ್ದು ಅಂತ ಹೇಳಿ ಇಂಥ ದಾಂಧಲೆಯನ್ನು ಸೃಷ್ಟಿ ಮಾಡಿ ಆ ಮೀಡಿಯಾ ಡೈವರ್ಷನ್ಗೋಸ್ಕರ ಮಾಡಿದಂತ ಕೆಲಸ ಇದು. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರು ಪ್ರೀ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದೀರಾ? ಹೌದು ಹೌದು ಮೇಡಮ್, ಹೌದು. ನೀವು ವಾಲ್ಮೀಕಿ ಪುತ್ಥಳಿ ಬಗ್ಗೆ ಮಾತನಾಡ್ತಾ ಇದ್ರಿ ನಾರಾ ಭರತ್ ರೆಡ್ಡಿ ಅವರೇ, ಇದೇ ವಿಚಾರಕ್ಕಂದ್ರೆ ಎಲ್ಲಿ ಕ್ರೆಡಿಟ್ ಕಾಂಗ್ರೆಸ್ಗೆ, ಅದರಲ್ಲೂ ನೇರವಾಗಿ ಭರತ್ ರೆಡ್ಡಿ ಅವರಿಗೆ ಹೋಗ್ಬಿಡುತ್ತೋ, ಸಮುದಾಯದ ಒಲವು ಎಲ್ಲಿ ಕಾಂಗ್ರೆಸ್ ಕಡೆಗೆ ಹೋಗ್ಬಿಡುತ್ತೋ ಅನ್ನೋ ರಾಜಕೀಯ ದ್ವೇಷ ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವರಿಗೆ ಅಂತ ಹೇಳಿ. ಬಟ್ ಆ ಕಡೆಯಿಂದ ಲೆಕ್ಕ ಕೊಡ್ತಾರೆ. ಇಲ್ಲ ಇಲ್ಲ, ಇದೊಂದು ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಡ್ಬಿಡಿ. ಬಟ್ ಆ ಕಡೆಯಿಂದ ಬರೋ ಲೆಕ್ಕ ಹೆಂಗೆ ಅಂದ್ರೆ, ಅವರ ಸರ್ಕಾರ ಇರೋ ಸಂದರ್ಭದಲ್ಲೇನೆ ಬಳ್ಳಾರಿಯಲ್ಲಿ 8 ಕೋಟಿ ಕೊಟ್ಟು ವಾಲ್ಮೀಕಿ ಭವನವನ್ನ ಸ್ಥಾಪಿಸಿದ್ರಂತೆ. SP ಸರ್ಕಲ್ ಗೆ ವಾಲ್ಮೀಕಿ ಪುತ್ಥಳಿಯನ್ನ ಅಲ್ಲಿ ಅನಾವರಣ ಮಾಡಿ ವಾಲ್ಮೀಕಿ ವೃತ್ತ ಅಂತ ಮಾಡಿದ್ರಂತೆ. ಹಾಗೆ ವಾಲ್ಮೀಕಿ ಜಯಂತಿ ಆಚರಣೆ ಕೂಡ ಶ್ರೀರಾಮುಲು ಅವರ ಹೋರಾಟದ ಫಲವಾಗಿ ಬಂದಿರೋದು. ಹೀಗಾಗಿ ಒಂದು ಪುತ್ಥಳಿ ಏನೋ ಅನಾವರಣ ಮಾಡ್ಬಿಟ್ರು ಅಂದ್ರೆ ಇಡೀ ಸಮುದಾಯದ ಒಲವು ಅಥವಾ ಕ್ರೆಡಿಟ್ ಭರತ್ ರೆಡ್ಡಿ ಅವ್ರಿಗೆ ಹೋಗೋದಿಲ್ಲ. ಈ ಮಾತು ನಂದಲ್ಲ ಸರ್, ಜನಾರ್ದನ್ ರೆಡ್ಡಿ ಹಾಗೆ ಶ್ರೀರಾಮುಲು ಅವ್ರದ್ದು. ಅವ್ರಿಗೆ ನಾನು ಸಮಾಧಾನ ಹೇಳ್ತೀನಿ ಮೇಡಮ್. ಈಗ ಏನಂತಂದ್ರೆ, ನಾವು ವಾಲ್ಮೀಕಿ ಸರ್ಕಲ್ ಅಂತ ಹೆಸರಿಟ್ಟಿದ್ವಿ. ಸುಮ್ಮನೆ ಒಂದು ವಾಲ್ಮೀಕಿ ಅಜ್ಜನ್ಗೆ ಸರ್ಕಲ್ ಅಂತ ಹೆಸರಿಟ್ಬಿಟ್ಟು ಬಿಟ್ರೆ ಆಯ್ತಾ ಮೇಡಮ್? ಅದಕ್ಕೊಂದು ಶೋಭೆ ತರ ಹಂಗಿರ್ಬೇಕಲ್ಲ. ವಾಲ್ಮೀಕಿ ಪುತ್ತಲು ನಾನು ಸ್ಥಾಪನೆ ಮಾಡಿದೆ. ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ? ಅವರ ಆಫೀಸಲ್ಲಿ, ಅವರ ಆವರಣದಲ್ಲಿ ಇಟ್ಕೊಂಡಿದ್ದಾರೆ. ಚಿಕ್ಕದಾಗಿ ಒಂದು ದೇವರು ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು, ಆ ಪವಿತ್ರತೆ ಇರುತ್ತೆ. ಆದ್ರೆ ಯಾರನ್ನ ಅಲ್ಲಿ ಪೂಜೆ ಮಾಡಕ್ಕೆ ಹೋಗ್ಬೇಕಂದ್ರೆ ಇವ್ರ ಪರ್ಮಿಷನ್ ತಗೊಂಡು ಇವ್ರ ಹತ್ರ ಬೀಗ ಇಸ್ಕೊಂಡು ಅಲ್ಲಿಗೆ ಹೋಗ್ಬೇಕು. ನಾನು ಹನುಮಂತನ ಭಕ್ತ. ನನಗೆ ಮನಸ್ಸಲ್ಲಿ ಇಚ್ಛೆ ಏನಿತ್ತು, ರಾಮಾಯಣ ಬರೆದಂತವ್ರು ವಾಲ್ಮೀಕಿ ಅವ್ರದ್ದು ನನಗೊಂದು ಅವಕಾಶ ಬಂದಿದೆ, ನಾನು ಅಲ್ಲಿ ಪುತ್ಥಳಿಯನ್ನು ಮಾಡ್ಬೇಕಂತೇಳಿ ಮನಸ್ಸಲ್ಲಿ ಒಂದು ಇಟ್ಕೊಂಡು, ರಾಮ್ಲಲ್ಲಾನ ಯಾರು ಕೆತ್ತನಿಕೆ ಮಾಡಿದ್ರು ಅರುಣ್ ಯೋಗಿರಾಜ್ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾನು ಅದನ್ನ ಮಾಡಿಸಿ ಸರ್ಕಲ್ ಆಗಿಟ್ರೆ ರಾಮ ಯಾವ ರೀತಿಯಲ್ಲಿ ಎಲ್ಲ ಜನಾಂಗಕ್ಕೆ ಸೇರಿದಂತವನು, ಅದೇ ರೀತಿಯಲ್ಲಿ ವಾಲ್ಮೀಕಿ ಕೂಡ ಎಲ್ಲಾ ಜನಾಂಗಕ್ಕೆ ಸೇರಿದಂತವ್ರು. ಅವ್ರನ್ನ ಪೂಜೆ ಮಾಡ್ಕೊಳ್ಳೋ ಅವಕಾಶ ಎಲ್ಲರಿಗೂ ಸಿಗುತ್ತೆ. ಅದರ ಜೊತೆಗೆ ಇಡೀ ವಾಲ್ಮೀಕಿ ಸಮಾಜ, ನಾನು MLA ಎಲೆಕ್ಷನ್ ಅಲ್ಲಿ ನಮ್ಮ ತಂದೆಯವ್ರಿಗೂ ಬಹಳಷ್ಟು ಸಹಕಾರ ಮಾಡಿದಂತವ್ರು. ಕುರುಗೋಡಲ್ಲಿ ನಮ್ಮ ತಂದೆಯವರು ಎಲೆಕ್ಷನ್ ನಿಂತಾಗ ವಾಲ್ಮೀಕಿ ಸಮಾಜದವರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ತಂದೆ ಜೊತೆಗೆ ನಿಂತು ಅವರು ನಮಗೆ ಸಹಕಾರವನ್ನು ಮಾಡಿಕೊಟ್ರು. ನಾನು ಶಾಸಕನಾಗಿ ನಿಂತಾಗ ಇಲ್ಲೇ ಲೋಕಲ್ ಅಲ್ಲಿ ರಾಮುಲು ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅದೇ ಸಮಾಜಕ್ಕೆ ಸೇರಿದಂತ ಲೀಡರ್ಗಳು ಇದ್ರು, ನನಗೆ ಅಷ್ಟು ಮೆಜಾರಿಟಿಯನ್ನು ಕೊಟ್ರು. MP ಎಲೆಕ್ಷನ್ ಅಲ್ಲಿ ಖುದ್ದು ರಾಮುಲೇ MP ನಿಂತರು. ಇಲ್ಲಪ್ಪ ನೀವು ಬೇಕು ನನಗಂತೇಳಿ ಆ ಸಮಾಜ ಎಲ್ಲ ನಮ್ಮ ಜೊತೆಗೆ ನಿಂತಾಗ ಸ್ವಲ್ಪ ಅಳಿಲು ಸೇವೆ ನಾನು ಮಾಡ್ಕೊಳೋಣ ಅಂತೇಳಿ ಒಂದು ಪುತ್ಥಳಿ ಮಾಡಕ್ ಹೋಗಿ ಹೊರತು ಇಷ್ಟು ದೊಡ್ಡ ರಾದ್ದಾಂತಿ ಇವ್ರು ಮಾಡ್ತಾರಂದ್ರೆ ನಾನು ಮಾಡಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಇದು ಬೇಸಿಕಲಿ ಗಲಾಟೆ, ಬೇಸರ ಇದೆಲ್ಲ ಇರೋದು ಯಾಕಂದ್ರೆ ಇವ್ರಿಗೆಲ್ಲ ಮನಸ್ಸುಗಳು ಕೆಡಿಸಿ, ಅವ್ರಿವ್ರಿಗೆ ಮನಸ್ಸುಗಳು ಕೆಡಿಸಿ. ಸರಿ, ಬಟ್ ಈಗ ಬಳ್ಳಾರಿಗೆ ವಾಪಸ್ ಬಂದಿದ್ದಾರೆ ರೆಡ್ಡಿ ಅವರು. ದೂರ ಆಗಿದ್ದ ಶ್ರೀರಾಮುಲು ಹಾಗೆ ರೆಡ್ಡಿ ಅವರು ಒಂದಾಗಿದ್ದಾರೆ. ಸೋಮಶೇಖರ್ ರೆಡ್ಡಿ ಅವರು ಕೂಡ ಒಂದಾಗಿದ್ದಾರೆ. ಈಗ ಬಿಜೆಪಿ ಪಕ್ಷದ ಬಲ ಹೆಚ್ಚಾಗ್ತಿದೆ ಬಳ್ಳಾರಿಯಲ್ಲಿ. ಇದನ್ನ ಸಹಿಸಿಕೊಳ್ಳಿಕ್ಕಾಗದೆ ಭರತ್ ರೆಡ್ಡಿ ಅವರು ಮಾಡಿರುವ ಕೃತ್ಯ ಇದು. ನೋಡಿ, ನಾನೊಂದು ಹೇಳ್ತೀನಿ. ಇವ್ರು ಯಾವತ್ತೂ ಡಿವೈಡ್ ಆಗ್ಲಿಲ್ಲ. ಇವ್ರು ಯಾವತ್ತೂ ಏನೋ ಇವ್ರದೆಲ್ಲ ನಾಟಕ. ಅದು ನಾನ್ ಡಿವೈಡ್ ಆಗಿದ್ದೀನಿ, ಅಣ್ಣ ತಮ್ಮರು ಸರಿ ಇಲ್ಲ, ರಾಮುಲು ಜನಾರ್ದನ್ ರೆಡ್ಡಿ ಸರಿ ಇಲ್ಲ. ಯಾಕೆ? ನನ್ನ ಎಲೆಕ್ಷನ್ ಅಲ್ಲಿ ನನಗೆ ವಿರುದ್ಧ ಮಾಡಿ ಇವರೆಲ್ಲ ಸೇರೆ ಎಲೆಕ್ಷನ್ ಮಾಡಿದ್ದು. MP ಎಲೆಕ್ಷನ್ ಅಲ್ಲಿ ಇವರೆಲ್ಲ ಸೇರೆ ಎಲೆಕ್ಷನ್ ಮಾಡಿದ್ದು. ನಾನು ಎಲೆಕ್ಷನ್ ಮಾಡಿದವನಿಗೆ ನನಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ ಮೇಡಮ್. MLA ಆಗಿದ್ದೇನೆ ಅಂದ್ರೆ ಅಲ್ಪ ಸ್ವಲ್ಪ ನಾಲೆಡ್ಜ್ ನನಗೂ ದೇವ್ರು ಕೊಟ್ಟಿರ್ತಾನೆ. ಇವರೇ ಬೇಕಂತೇಳಿ ಮೀಡಿಯಾದಲ್ಲಿ ಪ್ರೊಜೆಕ್ಟ್ ಮಾಡ್ಕೊಂಡು ಇದೇ ರಾಮುಲು ಅವ್ರು ಏನಂತ ಹೇಳ್ತಾರೆ, ಜನಾರ್ದನ್ ರೆಡ್ಡಿ ಇಡೀ ಚರಿತ್ರೆ ನನ್ನ ಹತ್ರ ಇದೆ, ಒಂದೊಂದು ಎಪಿಸೋಡ್ ಆಗಿ ಬಿಡ್ತೀನಿ ಅಂತೇಳಿ ನಿಮ್ ಮೀಡಿಯಾದಾಗ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ಎಂತ ಕ್ರೂರಿ ನನಗೆ ಗೊತ್ತಿದೆ,
ನಾನು ನಿಮ್ಮ ಮುಂದೆ ಬಿಡ್ತೀನಿ ಅಂತ ಹೇಳ್ತಾರೆ. ಇದೇ ಸೋಮಶೇಖರ್ ರೆಡ್ಡಿ ಏನೇ ಹೇಳ್ತಾರೆ, ನನ್ನ ತಮ್ಮನಿಂದ ನಾನು ಹಾಳಾಗೋದೆ ಅಂತೇಳಿ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಅವರೆಲ್ಲ ಒಂದಾಗ್ತಾರೆ. ನನಗೆ ಗೊತ್ತಿಲ್ಲ ಮೇಡಮ್, ಇವ್ರು ಪ್ರೆಸ್ ಅಲ್ಲಿ ಒಂದು ಮಾತಾಡೋದು, ಒಳಗಡೆ ಮನೆಗೆ ಹೋದ್ರೆ ಏನ್ ಮಾತಾಡ್ತಾರೆ ಅಂತ. ಪ್ರತಿಯೊಲ್ಲಿ ಒಂದು ಕಡೆ ನಮಗೂ ಇಂಟೆಲಿಜೆನ್ಸ್ ಇರುತ್ತೆ, ಎಲ್ಲಾ ಕಡೆ ನಮಗೂ ಇನ್ಫಾರ್ಮೇಶನ್ ಬರುತ್ತೆ. ಅವರು ನಾಟಕೀಯವಾಗಿ, ಯಾಕಂದ್ರೆ ಈಗ ಸರ್ಕಾರ ಎಲ್ಲ ನಾವೆಲ್ಲ ಡಿವೈಡ್ ಆದಂಗಿರ್ಬೇಕು, ನಾವು ಡಿವೈಡ್ ಆದಂಗಿದ್ರೆ ನಮ್ಮ ಕೆಲ್ಸಗಳು ಎಲ್ಲಾರ ಕಡೆ ನಡೆಯುತ್ತೆ ಅಂತೇಳಿ ಅವ್ರೇನೋ ಒಂದು ಕುತಂತ್ರವನ್ನು ಮಾಡ್ಕೊಂಡು ಈ ರೀತಿಯಲ್ಲಿ ನನಗೆ ನಿನಗೆ ಸರೋಗಲ್ಲ ಅಂತಂದ್ರೆ ಈ ಸರ್ಕಾರದಲ್ಲಿ ಕೂಡ ನನ್ನ ಕೆಲ್ಸಗಳು ಆಗುತ್ತೆ ಅಂತೇಳಿ ಉದ್ದೇಶ ಇಟ್ಕೊಂಡು ಅವರು ಈ ನಾಟಕ ಮಾಡ್ತಿರ್ತಾರೆ. ಇವೆಲ್ಲ ನಾಟಕಗಳು ನಾವು ಇವ್ರನ್ನ ಚಿಕ್ಕ ವಯಸ್ಸಿಂದ ಇವ್ರ ನಾಟಕ ನೋಡ್ಕೊಂಡ್ ಬಂದಂತವ್ರು, ನಮಗೂ ಗೊತ್ತಾಗುತ್ತೆ. ಆದ್ರೆ ಎಲ್ಲರೂ 4 ಜನ ಇಲ್ಲ ಸರಿ ಇಲ್ಲ ಅಂತ ಅವ್ರಿಬ್ರಿಗೆ ಅಂದಾಗ ನಾವು ಅಂತೀವಿ. ಯಾಕಂದ್ರೆ ಎಲ್ಲರಿಗೂ ಸತ್ಯಾಂಶ ಯಾಕೆ ಬಿಚ್ಚಿಟ್ಕೊಡ್ಬೇಕು ಇತ್ತು. ಅವ್ರು ಮುಂದೆನೂ ಒಂದೇ, ಇವತ್ತು ಒಂದೇ, ನಾಳೆ ಬೆಳಗ್ಗೆ ಕೂಡ ಒಂದಿರ್ತಾರೆ. ಅವ್ರು ಒಂದಾದ್ರೂ ನನ್ನ ನಾಗೇಂದ್ರ ಅವ್ರನ್ನ, ಗಣೇಶ್ ಅವ್ರನ್ನ, ನಾಸಿರ್ ಹುಸೇನ್ ಅವ್ರನ್ನ, ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿನ ಏನು ಮಾಡಕ್ಕಾಗಲ್ಲ. ಇವತ್ತೇ ಹೇಳ್ತಿದ್ದೀನಿ, ಮತ್ತೆ ಜಿಲ್ಲೆಯಲ್ಲಿ 5ಕ್ಕೂ 5 ಕಾಂಗ್ರೆಸ್ ಪಾರ್ಟಿನೇ ಗೆಲ್ಲುತ್ತೆ. ಆದ್ರೆ ಇದು ಏನೋ ಅಹಂಕಾರದಿಂದ ಹೇಳ್ತೀನಿ ಅಂತ ದಯಮಾಡಿ ತಪ್ಪು ತಿಳ್ಕೊಬೇಡಿ. ನಾವು ಮಾಡದಂತ ನಿಮಗೆ ಕಾನ್ಫಿಡೆನ್ಸ್ ಇದೆ ಭರತ್ ರೆಡ್ಡಿ ಅವರೇ, ಆದ್ರೆ ಆ ಕಡೆಯಿಂದ ಬರ್ತಾ ಇರುವ ಕೌಂಟರ್ ಹೆಂಗಿದೆ ಗೊತ್ತಾ? ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿ ಜಿಲ್ಲೆ ಒಳಗ್ ಬರ್ಲಿಕ್ಕಾಗದ ಸಂದರ್ಭದಲ್ಲಿ ಚುನಾವಣೆ ಗೆದ್ದಿದ್ದಾರೆ. ಗೆದ್ದಿದ್ ಯಾರ ಮೇಲೆ? ಜನಾರ್ದನ್ ರೆಡ್ಡಿ ಅವ್ರ ಮೇಲಲ್ಲ, ಅವ್ರ ಪತ್ನಿ ರಾಜಕೀಯಕ್ಕೆ ಹೊಸಬ್ರು, ಅವ್ರ ಮೇಲೆ ಗೆದ್ದಿರೋದು. ಹಾಗೆ ಆಪೋನೆಂಟ್ ಆಗಿ ವೋಟ್ ಕಟ್ ಮಾಡಿದವ್ರು ಯಾರು? ಸೋಮಶೇಖರ್ ರೆಡ್ಡಿ ಅವರು. ಈಗ ಜನಾರ್ದನ್ ರೆಡ್ಡಿ ಅವರು, ಸೋಮಶೇಖರ್ ರೆಡ್ಡಿ ಅವರು ಒಂದಾಗಿದ್ದಾರೆ. ಕೇಳ್ಕೊಂಬಿಡಿ ಸರ್, ಜನಾರ್ದನ್ ರೆಡ್ಡಿ ಅವರು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ. ಈಗ ಭರತ್ ರೆಡ್ಡಿ ಅವರಿಗೆ ಸೋಲು ಅನ್ನೋದು ಮುಂದಿನ ದಿನಗಳಲ್ಲಿ ಕಟ್ಟಿಟ್ಟ ಬುತ್ತಿ. ನನ್ನ ವಿಶ್ಲೇಷಣೆ ಅಲ್ಲ ಸರ್ ಇದು. ಯಾರು ವಿಶ್ಲೇಷಣೆ ಮೇಡಮ್? ಇದೇ ಜನಾರ್ದನ್ ರೆಡ್ಡಿ ಅವರು, ಶ್ರೀರಾಮುಲು ಅವರು, ಹಾಗೆ ಅವರ ಪರವಾಗಿ ಮಾತನಾಡ್ತಿರುವವ್ರದ್ದು. ಅವ್ರು 1000 ಹೇಳ್ತಾರೆ ಮೇಡಮ್. ಅವರು ಬಳ್ಳಾರಿಗೆ ಬರ್ಲಿಲ್ಲ ಅಂತ ಇದ್ರು ಕೂಡ ಆ ಟೈಮಲ್ಲಿ ಸಾರಿ ಬಳ್ಳಾರಿಗೆ ಬಂದಿದ್ದಾರೆ. ನನ್ನ ಎಲೆಕ್ಷನ್ ಟೈಮಲ್ಲಿ ನನ್ನ ಹತ್ರ ಪ್ರೂಫ್ ಇದೆ. ಆದ್ರೆ ನಾವೆಲ್ಲ ಪ್ರೂಫ್ಗಳು ಕೊಟ್ರೆ ಅವ್ರ ಬೇಲ್ಗಳು ಕ್ಯಾನ್ಸಲ್ ಆಗ್ತವೆ. ಆ ಪ್ರೂಫ್ಗಳೆಲ್ಲ ಕೊಟ್ರೆ ಅವ್ರ ಬೇಲ್ ಕ್ಯಾನ್ಸಲ್ ಆದ್ರೆ ಮಕ್ಕಳು ಹೆಂಡತಿಗೆ ದೂರ ಆಗ್ತಾರೆ ಅಂತೇಳಿ ನಾವಂತ ಚಿಕ್ಕ ಕೆಲ್ಸಕ್ಕೆ ಕೈ ಹಾಕ್ಲಿಲ್ಲ. ಅದೇನೇ ಆಗ್ಲಿ, ಎಷ್ಟೇ 1000 ಜನ ಒಂದಾಗ್ಲಿ, 2028ಗೆ ಮತ್ತೆ 5-5 ಜನ ಈ ಜಿಲ್ಲೆಯಿಂದ ಗೆದ್ದು ಬರ್ತಿದ್ದೆ. ಇವತ್ತು ನಿಮ್ಮ ಟಿವಿ ಮೂಲಕನೇ ಅವರು ನಮ್ಮ ಜಗನ್ನಾಥ್ ರೆಡ್ಡಿ ಅವ್ರಿಗೆ ಹೇಳಲಿಕ್ಕೆ, ಜನಾರ್ದನ್ ರೆಡ್ಡಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಎಸ್ಪಿ ಅವರನ್ನ ಸಸ್ಪೆಂಡ್ ಮಾಡಿದ್ದು ಮೇಡಮ್, ಎಸ್ಪಿ ಅವರು ನಮ್ಮ ರೇಂಜ್ಗೆ ಎಸ್ಪಿ ಅವ್ರದ್ದು ಗೊತ್ತಾಗಲ್ಲ ಮೇಡಮ್. ಅವ್ರದ್ದು ಏನಿದ್ರು ಸಿಎಂ ಅವರು ಮಟ್ಟದಲ್ಲಿ, ಹೋಮ್ ಮಿನಿಸ್ಟರ್ ಮಟ್ಟದಲ್ಲಿ ಇರುತ್ತೆ. ಅವ್ರು ಇಂಟೆಲಿಜೆನ್ಸ್ ತರಿಸ್ಕೊಂಡು ಅದನ್ನ ಅವರು ಇಂಟೆಲಿಜೆನ್ಸ್ ಏನೋ ಲೋಪ ಇದ್ರೆ ಮಾಡಿರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಿಮ್ಮ ಸಮಯಕ್ಕೋಸ್ಕರ ನಿಮ್ಮಿಂದ ನನ್ನ ರಾಜ್ಯದ ಜನತೆಗೆ, ನಿಮ್ಮಿಂದ ಈ ರಾಜ್ಯದ ಜನತೆಗೆ ಸತ್ಯಾಂಶಗಳು ಬರೋಕೆ ಒಂದು ಅವಕಾಶ ಆಯ್ತು ನನಗೆ. 2 ದಿವಸದಿಂದ ಒಂದ್ ಸೈಡೆ ಜನ, ನೀವು ಎಲ್ಲರೂ ಮಾಧ್ಯಮದವ್ರು ಕೇಳಿ ಪಾಪ ಅವರು ಹಾಕ್ತಿದ್ರು, ಏನು ಅವ್ರಿಗೂ ಇನ್ಫಾರ್ಮೇಶನ್ ಲೋಪ ಇದ್ದಾಗ ಹಾಕ್ತಾರೆ. ಇದೇ ರೀತಿಯಲ್ಲಿ ತಾವೇನ್ ಸಹಕಾರ ಮಾಡಿದೀವಿ, ಎಲ್ಲಾರು ಮೀಡಿಯಾದವರು ಇದೇ ರೀತಿಯಲ್ಲಿ ನನಗೆ ಸಹಕಾರ ಮಾಡಬೇಕಂತ ಕೋರ್ತಾ ನನ್ನ 2 ಮಾತನ್ನು. ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಕನೆಕ್ಟೆಡ್ ಆಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.